ಹಾಯ್, ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಜಮೀನ್ ಕಡೆ ಬಂದಿದ್ದೆ. ನಮ್ಮ ರೈತರು ಏನೆಲ್ಲ ಒಂದು ಬೆಳೆದರೆ ಒಂದು ಟ್ರಿಪ್ಪು ತೋರಿಸ್ತೀನಿ ನೋಡಿ ವಿಡಿಯೋ ಮುಖಾಂತರ. ನೋಡಿ, ಅದೇ ಥರ ಇವತ್ತು ವಿಶೇಷತೆ ಅಂದರೆ ನಮ್ಮ ರೈತರು ನಾಟಿ ನೆಡ್ತಾ ಇದ್ದಾರೆ. ನಾಟಿ ನಾಟಿ ಅಂದರೆ ಭತ್ತದ ಪೈರು ಅಗೆ ಊದ್ಬಿಟ್ಟು ಅದನ್ನು ನಾಟಿ ನೆಡ್ತಾರೆ. ಗದ್ದೆಯ ನೀಟಾಗಿ ಒಕ್ಕಣೆ ಹಸ ಮಾಡಿಬಿಟ್ಟು ತೌರಿ ಕಟ್ತಾ ಇದ್ದಾರೆ. ನೋಡಿ ನಮ್ಮ ರೈತರು ಯಾವ ಥರ ಕಟ್ತಾ ಇದ್ದಾರೆ ಅಂತ ನೋಡಿ. ಅವರು ಅಲ್ಲಿ ಟೋಪಿ ಹಾಕೊಂಡು ನಮ್ಮ ರೈತರು ತೌರಿ ಕೊತ್ತವ್ರಲ್ಲ, ಅವ್ರಿಗೆ ಇನ್ನೂ ಮದುವೆನೇ ಆಗಲಿಲ್ಲ, ಎಣ್ಣೆ ಕೊಡ್ಲಿಲ್ಲ ಅವ್ರಿಗೆ ಯಾರು ರೈತರು ಅಂದ್ಬಿಟ್ಟು ನೋಡಿ. ಆದರೂ ಕಷ್ಟಪಡ್ತಾ ಇದ್ದಾರೆ ನಮ್ಮ ರೈತರು. ನೋಡಿ, ಪಕ್ಕದಲ್ಲಿ ಕಬ್ಬು ಕೂಡ ಬೆಳೆದಿದ್ದಾರೆ. ತೆಗು ಮರಗಳು, ಸಾಲಾಗಿ ಮರಗಳು. ಇದಕ್ಕಿಂತ ಬೇಕಾ? ನಮ್ಮ ರೈತರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ. ದಯವಿಟ್ಟು ಹೆಣ್ಣು ಕೊಡಿ. ಯಾಕೆ ಅಂದರೆ ನಮ್ಮ ರೈತರು ತುಂಬಾ ಕಷ್ಟಪಡ್ತಾರೆ. ನೋಡಿ, ಇವ್ರಿಗೆ ಇನ್ನೂ ಮದುವೆನೇ ಆಗಲಿಲ್ಲ. ಆಲೆ 30-40 ವರ್ಷ ಆಯ್ತಾ ಬತ್ತು. ಮೊಗತಲೆಲ್ಲ ಬರೀ ನರ ಕೂದಲೇ ಬತ್ತಾವ ನೋಡಿ ಇವ್ರಿಗೆ. ತೋರ್ಸಪ್ಪ ಮೊಕ ತೋರ್ಸ ನೋಡ್ಲಿ ಅವರು. ನೋಡಿ ಹೆಂಗೆ ತೋರಿಸ್ತಾವ್ರೆ ಮೊಕವ. ಇವ್ರು ಮದುವೆನೇ ಆಗಲಿಲ್ಲ. ಆ ಏರ್ ಹೊಡಿತಾರ ಅವ್ರಿಗೆ ಮದುವೆ ಆಗದ. ನೋಡಿ, ಮಕ್ಕಳವ ಏಡು ಯಾವ ಥರ ಹಳ್ಳಿಕರ್ ದನ ಕಟ್ಕೊಂಡು ನೇಗ್ಲು ನೊಗ ಮಡಿಕೊಂಡು ಎಗ್ಲು ಮೇಗೆ ಅಲ್ವೇ ಹೊಡಿತಾ ಇರ್ದು. ನೋಡಿ ಯಾವ ಥರ ಏನು ಸರಿಯಾಗಿರೋ ಆ ಯುದ್ಧನೇ ಇಟ್ಕೊಬಿಟ್ಟಾರ ಬಲ್ಗೈಲಿ. ನೋಡಿ ಯಾವ ಥರ ಹೊಡಿತಾವ್ರೆ ಅಂತ. ನಮ್ಮ ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ರೈತರು ಇವರು. ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ರೈತರು ಇವರು. ಅಲ್ಲೊಬ್ರು ನೋಡಿ ತೌರಿ ಕಟ್ತಾವ್ರ ನಮ್ಮ ಅಣ್ಣ. ನೋಡಿ, ಅವರು ಭಯನಗರ ಸಾಹಸ ಮಾಡಿದ್ರು. ಇವಾಗ ಬೆಂಗಳೂರು ಸೇರಿ ಬೆಂಗಳೂರಿಂದ ಮತ್ತೆ ಬಂದು ಫ್ಯಾಕ್ಟ್ರಿ ಸೇರಾರ, ಆಲಮನೆ ಫ್ಯಾಕ್ಟ್ರಿಗೆ. ಅವರು ಅಲ್ಲಿ ಭಯನಗರ ಸಂಪಾದನೆ ಮಾಡಿ ಇಲ್ಲಿಗೆ ಬಂದಿರೋದು. ಅವರು ಸಂಪಾದನೆ ಮಾಡಿದ್ರಲ್ಲಿ ಬೆಂಗಳೂರಲ್ಲಿ ಒಂದು 5-6 ಎಕರೆ ಸೈಟ್ ತೆಗಿಬೋದಾಯ್ತು. ಮಂಡ್ಯದಲ್ಲಿ ತಗತ್ತವ್ರೆ ಇವಾಗ. ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ತೌರಿ ಎಲ್ಲನೂ ನೀಟಾಗಿ. ಎಲ್ಲನೂ ಯಾವ ಥರ ಹದ ಮಾಡ್ತಾ ಇದ್ದಾರೆ ನೋಡಿ. ಮಣ್ಣ ಅದು ಇದು ಕುಡ್ಬದಿ ಅದನ್ನು ತೌರಿಗೆ ಹಾಕ್ತಾ ಇದ್ದಾರೆ. ತೌರಿ ಭದ್ರಾಗಿರ್ಲಿ ಅಂದ್ಬಿಟ್ಟು. ಯಾಕೆ ತೌರಿ ಭದ್ರ ಇರಬೇಕು, ಸುತ್ತ ನೀರು ನಿಂತ್ಕೊತದಲ್ಲ, ಅದರಿಂದ ನಾಟಿ ನೆಡುವಾಗ ನೀರು ನಿಲ್ಲಿಸ್ಬೇಕು ಅದ ಒಳಗಡೆ. ಇಲ್ಲರೆ ನೀರಿಲ್ಲ ಅಂದಾಗ ಏನಾಯ್ತದೆ ಅಂದರೆ ಅದು ಕಳೆ ಬಂದ್ಬಿಡ್ತದೆ. ಮತ್ತೆ ಯಾರು ಕಳೆಗೆ ದುಡ್ಡು ಹಾಕಿ ಅವ್ರ ಕೈಲಿ ತಿಳಿಸೋರು. ಇವತ್ತೆಲ್ಲ 500 ರೂಪಾಯಿ ಕೊಡಬೇಕು. ಒಬ್ರಿಗೆ 500 ರೂಪಾಯಿ ಗೇಮೆಗೆ ಬಂದ್ರೆ ಅವ್ರಿಗೆ ಊಟ, ಬೀಡಿ ಪೆಟ್ಟಿ, ಬೆಂಕಿ ಪಟ್ನ, ಆಮ್ಯಾಕೆ ಎಣ್ಣೆ 90. ಗಾಡಿ ಯಾವಾಗ ನಿಂತೈತದೆ ಗದ್ದೆ ಒಳಗೆ ಅವಾಗ 90 ಬಿಡ್ತಾ ಇರ್ಬೇಕು. ಸುಮ್ಮನೆ ಗಾಡಿ ಓಡಬೇಕು ಅಂದರೆ 90 ಹೈ ಓಡಿಸು. BP, ಸಿಲ್ವರ್ ಕಪ್ಪು ಇಂಥವನ್ನೇ ಕುಡಿದು ಜಾಸ್ತಿ. ನೋಡಿ ಯಾವ ಥರ ಉಳ್ತಾವ್ರೆ ಅಂತ. ಅಲ್ವೇ ಹೊಡಿತಾ ಇರೋದು. ಮಟ್ಟ ಮಾಡ್ತಾ ಇದ್ದಾರೆ. ಎಲ್ಲಿ ಬೋರ ಇರ್ತದೆ ಅಲ್ಲಿ ಹಳ್ಳಕ್ಕೆ ತಕ್ಕ ಬಂದು ಮಣ್ಣ ಬಿಡ್ತಾರ. ನೋಡಿ, ಪಕ್ಕದಲ್ಲಿ ನಾಟಿನೂ ಕೂಡ ಮಾಡಿಸಿದ್ದಾರೆ. ಅದೇ ಥರ ಕಬ್ಬನ್ನು ಬೆಳೆದಿದ್ದಾರೆ ನಮ್ಮ ರೈತರು. ತೆಗು ಮರಗಳು ಸಾಲು ನೋಡಿ ಯಾವ ಥರ ಬೆಳೆದಾರೆ ಅಂತ. ನೋಡಿ, ಹಳ್ಳಿ ಕರ್ದ ಎತ್ತಿನ ಗಾಡೀಲಿ ಪೈರು ಏರ್ಕೊಂಬಂದಾರ, ಭತ್ತದ ಪೈರ. ನೋಡಿ, ಅಲ್ಲೊಬ್ರು ನಮ್ಮ ರೈತರು ನೀರು ಕಟ್ತಾವ್ರೆ ಮೇಗ ಅಷ್ಟು ದೂರದಲ್ಲಿ ಗದ್ಗೆ. ಯಾವ ಥರ ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ. ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಅದೇ ಥರ ನಮ್ಮ ರೈತರಿಗೆ ಹೆಣ್ಣು ಮಕ್ಕಳು ಸಿಗ್ತಾಯಿಲ್ಲ. ಹೆಣ್ಣು ಮದುವೆ ಆಗೋಕ್ಕೆ ಯಾಕೆ ಹೆಣ್ಣು ಸಿಗ್ತಾಯಿಲ್ಲ ಅಂದ್ರೆ ಎಲ್ಲ ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ಅಪ್ತಿರು ಕೊಡ್ಮ ಅಂತಾರೆ. ಹೌದಿರೋ ಗೌರ್ಮೆಂಟ್ ಇದ್ರೆ ಕರ್ಕ ಬನ್ನಿ, ಗೌರ್ಮೆಂಟ್ನರ ಅಂತಾರೆ. ಒಂದು ಊರಲ್ಲಿ ಗೌರ್ಮೆಂಟ್ ಕೆಲಸ ಎಷ್ಟು ತನಕಪ್ಪ ಇರೋದು? ಏನೋ ಓದಿರೋರ್ಗೆ ಗೌರ್ಮೆಂಟ್ ಕೆಲಸ ಕೊಟ್ಟಿದ್ದಾರ ಸರ್ಕಾರದವರು? ಏನೂ ಇಲ್ಲ. ನೋಡಿ, ಒಂದು ಊರಲ್ಲಿ ಒಂದು 4 ಸೀಟ್ಗೆ 3 ಸೀಟ್ಗೆ ಇರ್ತದೆ ಗೌರ್ಮೆಂಟ್ ಕೆಲಸ. ಅದೇ ಬೆಂಗಳೂರು ಒಳಗೆ ಕಸ ಏನೋ ಪಾತ್ರ ತೊಳೆಯೋನು ಅಂತರ್ ಮದುವೆ ಆಯ್ತಾರೆ. ಅಂತರ್ಗೆ ಹೆಣ್ಣು ಸಿಗ್ತದೆ. ಇಲ್ಲಿ ಗದ್ದೆಯಲ್ಲಿ ಗುದ್ಲಿ ಹಿಡ್ಕೊಂಡು ಗೇಯರ್ಗೆ ಹೆಣ್ಣು ಸಿಗ್ತಾಯಿಲ್ಲ ನೋಡು.
ಅಂಥವ್ರಿಗೆಲ್ಲ ಹೆಣ್ಣು ಸಿಗ್ತದೆ ಬೆಂಗಳೂರು ಒಳಗೆ. ಯಾವುದೋ ಒಂದು ಏನೋ ಓಡಿಸ್ಕೊಂಡು ಪಾಡಿಸ್ಕೊಂಡು ಏನೋ ಮಾಡ್ಕೊಂಡು ಇರ್ತಾರೆ ನೋಡಿ ಕಾಲ್ಪೋಲಿಗಳು, ಅಂಥವ್ರಿಗೆಲ್ಲ ಹೆಣ್ಣು ಸಿಗ್ತದ. ಈ ನಮ್ಮ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಗದ್ದೆಯಲ್ಲಿ ಗುದ್ಲಿ ಹಿಡ್ಕೊಂಡ್ಗೆ ಏರು ಉಳ್ತಾವ್ರು ನೋಡಿ ನಮ್ಮ ರೈತರು. ಯಾವ ಥರ ಉಳ್ತಾವ್ರೆ ಅಂತ. ಅಲ್ಲೊಬ್ರು ತವರಿ ಕಟ್ತಾವ್ರೆ, ಇಲ್ಲೊಬ್ರು ತವರಿ ಎಲ್ಲ ಸಾವ್ರಿ ನೀಟಾಗೆ ಮಣ್ಣೆ ತಾಕ್ತಾವ್ರೆ ಗುದ್ಲಿ ಮುಖಾಂತರ ನೋಡಿ. ನೋಡಿ ಅವನು ಭಯಾನಕರ ಆಟ ಆಡೋಣ. ಏರು ಉಳ್ತಾರನು ಕಮ್ಮಿ ಅಂತ ಹೇಳ್ಕಕ್ಕೆ ಹೋಗ್ಬೇಡಿ. ಅಯ್ಯೋ ಭಯಾನಕರಾಗ ಆಟ ಆಡಿ ಅವನಿಗೂ ಕೊಕ್ಕರೆ ಬೆಳ್ಳೂರ್ದು ಹೆಣ್ಣು. ಅಲ್ಲಿ ಕೊಕ್ಕರೆಗಳು ಬರೀ ಜಾಸ್ತಿ ಕೊಕ್ಕರೆಗಳೇ ಬರೋದು ಅಲ್ಲಿ. ಚಳಿಗಾಲ ಮಳೆಗಾಲದಲ್ಲಿ ಒಳ್ಳೊಳ್ಳೆ ಕೊಕ್ಕರೆಗಳು ಬರ್ತಾವ ಅಲ್ಲಿ. ಆ ಕೊಕ್ಕರೆ ಬೆಳ್ಳೂರಿಂದ ಒಂದು ಕೊಕ್ಕರೆ ತಂದ ಮೋದಿ ಆದ. ಅವೇನು ಕಮ್ಮಿ ಮಗ ಅಂತ ಅಂದ್ಕೋಬೇಡಿ ಇವನ ಕೊಂಡುನ. ಭಯಾನಕರ ಸೋಕಿ ಮಾಡಿ ಬಿಟ್ಬಿಟ್ಟು ಇವೆಲ್ಲ ಬಂದು ಏರು ಉಳ್ತಾ ಇರ್ದು ಇವಾಗ. ದನ ಹಳ್ಳಿಕರ್ ದನಗಳು ಕಟ್ಟೆ ನೋಡಿ. ಹಸ್ಗಳು ಇವು 1,80,000 ಇವು. ಯಾವ ಥರ ಅವ ನೋಡಿ. 2 ರೂಪಾಯಿ ಬಣ್ಣ, 2 ಒಂದೇ ಮುಖ, ಕೊಂಬು ಕೂಡ ಒಂದೇ ಥರ ಅವ ನೋಡಿ. ಎಡ್ಕುವ ತುಂಬ ಸಖತ್ತಾಗವ. ಅಲ್ಲಿ ನೋಡಿ ಯಾವ ಥರ ಇವಾಗ ಬಲ್ಜಕ್ಕೆ ಸಾಲು ಹೊಡಿತಾ ಇದ್ದಾನೆ ನಮ್ಮ ರೈತರು. ಪೈಟ ಮಾತ್ರ ಬಿಚ್ಚೋಗ್ಬಾರ್ದು. ಸಂಜೆನ ಹಂಗೆ ಇರ್ಬೇಕು ಪೈಟ ಹಂಗೆ ನೋಡಿ. ಮೀಸೆಗೆಲ್ಲ ಕಲ್ಲರ್ ಹಾಕಿಸನ ಬ್ಲ್ಯಾಕ. ಇವಾಗ ಹುಡುಗ್ನಂಗೆ ಹಾಕಿ ಬಂದ್ಬಿಟ್ಟು ಇದೆಲ್ಲ ಅವ್ರದಿಯೇ. ಈ ಕಬ್ಬು ಅವನದಿಯೇ ನೋಡಿ. ಈ ಕಬ್ಬು ಇವಂದೇ. ಏರು ಹೊಡಿತಾವನಲ್ಲ ನಮ್ಮ ರೈತರು ಅವ್ರದ್ದೇ ಈ ಕಬ್ಬು. 1.5 ಎಕರೆ ಅದ ಇದು. ಎತ್ತಿನ ಗಾಡೀಲಿ ಪೈರ್ ತಂದರೆ ಗಾಡಿ ಚಿತ್ರ ನೋಡಿ ತುಂಬ ಸಖತ್ತಾಗಿ ಕಾಣ್ತದ. ಯಾರು ಬಿಟ್ಟಿದಾರೋ ಗಾಡಿ ಚಿತ್ರ? ಅದೇ ಥರ ನಮ್ಮ ರೈತರು ಪಕ್ಕದಲ್ಲಿ ಕಬ್ಬು ಕೂಡ ಬೆಳೆದಿದ್ದಾರೆ. ಕಬ್ಬು ಜಾಸ್ತಿ ಕಬ್ಬನ್ನೇ ಬೆಳೆಯೋದು ನಮ್ಮ ರೈತರು. ಯಾಕೆ ಮಂಡ್ಯಕ್ಕೂ ಹಳ್ಳಿಗೂ ಒಡ್ಡಾಡ್ಕ ಇರ್ಬೋದಲ್ಲ. ಕಬ್ಬು ಹಾಕ್ಬಿಟ್ಟು ವರ್ಷಕ್ಕೆ 1 ಟ್ರಿಪ್ ಅದು ಬೆಳೆ ಬರೋದು. ಅದಕ್ಕೆ ಕಬ್ಬು ಸೋಂಬೇರಿ. ಇನ್ನು ಭತ್ತ ಹೇಳ್ಬೇಕಾರೆ ಭತ್ತ ಆದ್ರೆ ಕಳೆ ತಿಳಬೇಕು, ಅದು ಮಾಡಬೇಕು, ನೀರು ಕಟ್ಟಬೇಕು ಅಂತಾರ. ಈ ಕಬ್ಬಾದ್ರೆ ಏನೂ ಇಲ್ಲ. ಒಂದು ಕಟ್ ನೀರಾದ್ರೆ ಸಾಕು ಕಬ್ಗೆ. ಬೇಸಿಗೆಲಂತೂ ಬೇಕು, ಭಯಾನಕರ ಬೇಕು ಬೇಸಿಗೆಲಿ ಕಬ್ಗೆ ನೋಡಿ. ಅದೇ ಥರ ಎತ್ತಿನ ಗಾಡೀಲಿ ನೀಟಾಗೆ ಪೈರು ತುಂಬ್ಕೊಂಡು ಬಂದಿದ್ದಾರೆ. ಭತ್ತದ ಪೈರ ಇನ್ನೇನೋ ಹೆಣ್ಣಾಳು ಬರ್ತಾರೆ, ಇನ್ನೂ ಬಂದಿಲ್ಲ. ಬರ್ಬೇಕಾಯ್ತು ಇಷ್ಟೊತ್ತಿಗೆ. ಹೆಣ್ಣಾಳುಗಳು ನಮ್ಮ ರೈತ ಮಹಿಳೆಯರು ಬರಬೇಕಾಯ್ತು ನಾಟಿ ಹಾಕೋಕ್ಕೆ. ಇನ್ನೂ ಬಂದಿಲ್ಲ. ಏನೋ ಒಂದು ಕಾರಣಕ್ಕೋಸ್ಕರ ಇನ್ನೂ ಬಂದಿಲ್ಲ. ಬರ್ತಾರೆ. ಅವ್ರನ್ನೂ ವಿಡಿಯೋ ಮುಖಾಂತರ ನಾವು ತೋರಿಸೋಣ ಯಾವ ಥರ ನಾಟಿ ಹಾಕ್ತಾರೆ ಅಂತ ನೋಡೋಣ. ನೋಡಿ ಇದು ಬಣ್ಣದ ಗಿಳಿ, ಇದು ಗುಂಚಕ್ಕಿ, ಇದು ಬಾತ್ಕೋಳಿ, ಹೂವು, ಗಂಡು ಬೇರುಂಡ. ಚಿತ್ರ ಚೆನ್ನಾಗಿ ಕಾಣಿಸ್ತಾವಲ್ಲ. ನೋಡಿ ಗಿಣಿ ಇಬ್ರು ನಿಂತಾರ. ಕೊಂಡದ ಮಗಳು ನಿಂತಾರ ಇಲ್ಲಿ ನೋಡಿ. ಮನೆ, ಲಿಂಗ, ಹಾವು, ಸರ್ಪ ಮೇಲ್ಗಡೆ ಯಾವ ಥರ ಅಲಂಕಾರ ಮಾಡಿದ್ದಾರೆ. ಎತ್ತಿನ ಗಾಡಿಗೆ ನಮ್ಮ ಮಂಡ್ಯ ಸೈಡು ತುಂಬ ಎತ್ತಿನ ಗಾಡಿಗೆ ತುಂಬ ಖರ್ಚು ಮಾಡ್ತಾರೆ ನಿಜವಾಗ್ಲೂ. ಏನೇ ಒಂದು ಸಂಭ್ರಮ ಮಾಡಬೇಕಾದ್ರೂ, ಹಬ್ಬ ಮಾಡಬೇಕಾದ್ರೂ ಎತ್ತು ದನಗಳು ಈ ಎತ್ತಿನ ಗಾಡಿ ಇತ್ತು ಖರ್ಚು ಮಾಡುವಂಗೆ. ಅವ್ರ ಮೈಗೆ ಬಟ್ಟೆಗೆ ಮೈಗೆ ಕೂಡ ಖರ್ಚು ಮಾಡ್ಕೋದಿಲ್ಲ ಬಟ್ಟೆಗೆ ನಿಜವಾಗ್ಲೂ. ಆ ಥರ ಖರ್ಚು ಮಾಡ್ತಾರೆ ಇವಕ್ಕೆ. ಅದು ಹೊರ್ದೋಗಿರ್ಲಿ ಬೇಕಾರೆ, ಚಡ್ಡಿ ಪ್ಯಾಂಟ್ ಹರ್ದೋಗಿರ್ಲಿ ಬೇಕಾರೆ. ಹತ್ತಿಗೆ ಮಾತ್ರ ಖರ್ಚು ಮಾಡೋದಿಲ್ಲ ಮೈಗೆ. ಎತ್ತಿನ ಗಾಡಿ ಹಳ್ಳಿಕರ್ ದನಗಳ್ಗೆ ಭಯಾನಕರ ಖರ್ಚು ಮಾಡ್ತಾರೆ ನಮ್ಮ ಮಂಡ್ಯ ರೈತರು. ಯಾಕೆಂದರೆ ಪ್ರೀತಿಯಿಂದ ನೋಡ್ಕೋತಾರೆ ಅವನ ತುಂಬ.
ಹೆಣ್ಣು ಸಿಕ್ತಾದ್ರು ಪರವಾಗಿಲ್ಲ, ಬೇಕಾರೆ ನಮ್ಮ ರೈತರಿಗೆ, ನಮ್ಮ ರೈತರ ಮಕ್ಳಿಗೆ ಈ ಹಳ್ಳಿಕಾರ್ ದನಗಳು ಸಿಕ್ಬಿಟ್ರೆ ಸಾಕು, ಅವ್ರಿಗೆ ಖುಷಿ, ಅದೇ ಆನಂದ. ಅದಕ್ಕೆ ಎರ್ತಕ್ಕೆ ತೋರಿಸೋ ಪ್ರೀತಿ ಅದಕ್ಕೆ ತೋರಿಸ್ಬಿಟ್ರೆ ಮೂಕ ಪ್ರಾಣಿಗಳಿಗೆ ಎಲ್ಲೂ ಬಿಟ್ಟು ಹೋಗುದಿಲ್ಲ, ಅವು ಜೊತೆಲೇ ಇರ್ತವೆ. ನೋಡಿ ಯಾವ ಥರ ನಿಂತಾವೆ ನೋಡಿ, ಎರಡೂ ಮಲ್ಕ ಆಗ್ತಾ. ತುಂಬಾ ಸಾಕ ಯಾವ ಥರ ಸ್ಟೈಲಿಶ್ ಆಗಿ ನಿಂತಾವೆ ನೋಡಿ, ಹೇಳುವ ಮೊಕ ಎತ್ಕೊಂಡು ಹಂಗಿಯ ಕೊಂಬ ಮೇಕೆ ಏಳೆರಡು ಗೆಜ್ಜೆ ಹಾಕನ ಕತ್ಕ ನೋಡಿ. ತುಂಬಾ ಕಷ್ಟಪಡ್ತಾವ್ರೆ ನಮ್ಮ ರೈತರು. ಏನೇ ಕಷ್ಟಪಟ್ಟಿದ್ರು ಏನು ಸುಖ ಇಲ್ಲ. ಏನೇ ಬೆಳೆ ಬೆಳೆದ್ರು ಅದಕ್ಕೆ ಕರೆಕ್ಟಾಗಿ ಸರ್ಕಾರ ರೈಟ್ ಕೊಡ್ತಾ ಇಲ್ಲ. ಅದೇ ನಮ್ಮ ರೈತರು ಬೆಳೆದಂಥ ಭತ್ತಕ್ಕೆ ಒಂದು ಕ್ವಿಂಟಲ್ ಭತ್ತ ಎಷ್ಟಪ್ಪ ನಮ್ಮ ರೈತರು ತವೋ ಸರ್ಕಾರದವ್ರು ತಗೋಗೋದು 1,000 1,200 900 ರೂಪಾಯಿ. ಲಾಸ್ಟ್ ಕ್ವಿಂಟಲ್ಗೆ 600 ರೂಪಾಯಿಗೂ ಕೊಟ್ಬಿಡ್ತಾರೆ ನಮ್ಮ ರೈತರು ಕ್ವಿಂಟಲ ಭತ್ತವ. ಅದೇ ಸರ್ಕಾರ ತಾವು ಬಿತ್ತನೆ ಭತ್ತ ತಗೊಬಂದು ಚೆಲ್ಲಿದ್ರೆ, ಬಿತ್ತನೆ ಹಾಕಿದ್ರೆ ನಮ್ಮ ರೈತರು ತಂದು ಸರ್ಕಾರ ತಾವು ಅದೆಷ್ಟು 1 kgಗೆ 800 ರೂಪಾಯಿ, 3 kgಗೆ 1,400 ರೂಪಾಯಿ. ಅವ್ರು ತಾವು ತಂದರೆ ಸರ್ಕಾರದಲ್ಲಿ ತಗೊಬಂದ್ರೆ, ಇವ್ರು ನಮ್ಮ ರೈತರು ತಗೋದ್ರೆ ಬರೀ 600 ರೂಪಾಯಿ ಕ್ವಿಂಟಲ್ಗೆ. ನೋಡು, ಒಂದು ಕ್ವಿಂಟಲ್ಗೆ 600 ರೂಪಾಯಿ ಕೊಟ್ಬಿಟ್ಟು ತಗೋಯ್ತಾರೆ ಅಂದರೆ ಅವರು ಸರ್ಕಾರದವರು. ಸರ್ಕಾರದವ್ರು ತಾವು ನಮ್ಮ ರೈತರು ತಗೊಬಂದ್ರೆ 1 kgಗೆ 400 ರೂಪಾಯಿ, 3 kgಗೆ 1,400. ಎಲ್ಲಿಂದ ಎಲ್ಲಿಗೆ ಅಜಾಗಂತ್ರ ನೋಡಿ. ಸಿಕ್ಕಾಪಟ್ಟೆ ಮೋಸ ಮಾಡ್ತಾವ್ರ ನಮ್ಮ ರೈತರು ತಾವು ಸರ್ಕಾರದವರು. ಎಲ್ಲಿಂದನೋ ತರಿಸ್ತಾರ, ತಮಿಳುನಾಡಿನಿಂದ ತರಿಸ್ತಾರ. ಇಲ್ಲೆಲ್ಲೂ ಅಕ್ಕಿ ಬೆಳೆದಿಲ್ಲ ಅಂತ, ಕರ್ನಾಟಕದಲ್ಲಿ ಭತ್ತ ಬೆಳೆದಿಲ್ಲ ಅಂತ ತಮಿಳುನಾಡಿನಿಂದ ತರಿಸ್ತಾರ, ಕೇರಳದಿಂದ ತರಿಸ್ತಾರ, ಆಂಧ್ರದಿಂದ ತರಿಸ್ತಾರ. ಇಲ್ಲೆಲ್ಲೂ ಬೆಳೆದಿಲ್ಲ ಅಂತ ಭತ್ತವ ನಮ್ಮ ಕರ್ನಾಟಕದಾಗ ಬೆಳೆದಿಲ್ಲ ಇವರು ಅಂತ ಅಲ್ಲಿಂದ ತರಿಸೋದು, ರೈಟ್ ಬಿದ್ದೋಗ್ಲಿ ಅಂದ್ಬಿಟ್ಟು ನಮ್ಮ ಕರ್ನಾಟಕದವ್ರಿಗೆ. ಅವಾಗ ನಮ್ಮ ರೈತರಿಗೆ ಇಲ್ಲಿ ಕಡಿಮೆ ರೇಟಲ್ಲಿ ಕೊಟ್ಬಿಡ್ತಾರೆ ನಮ್ಮ ಕರ್ನಾಟಕದ ರೈತರು. ಏನು ಮಾಡ್ತೀರಾ ಹಿಂಗೆ? ಇಂಥ ಮುಖ್ಯಮಂತ್ರಿಗಳು ನಮ್ಗೆ ಬೇಕಾ? ಇಂಥ ರಾಜಕಾರಣಿಗಳು ನಮ್ಗೆ ಬೇಕಾ? ಏನು ಬೇಡ. ಅವರು ನಾನು ಹೇಳಿದ್ನಲ್ಲ, ನೆನ್ನೆನೇ ಹೇಳಿ ನಿಮ್ಗೆ, ಇನ್ನೊಂದು 10 ವರ್ಷ ಹೋದ್ರೆ MP ಗಳು MLEಗಳು ಮಿನಿಸ್ಟ್ರುಗಳು ಯಾವರೇ ಮಾಡ್ಮಡ್ಗಾರ ಆಸ್ತಿಗಳ ಜೀತ ಪದ್ಧತಿ ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ. ಅವ್ರ ತಕ್ಕೆ ಹೋಗ್ಬೇಕಾಯ್ತ ವ್ಯವಸಾಯ ಮಾಡೋಕೆ. ನಮ್ಮ ರೈತರು ಬಡವರು ಎಲ್ರೂ ನಿಜಾಗ್ಲೂ ನೋಡಿ, ದೇವರಾಜ ಅರಸರು ಥರ ಉಳುವೋನೆ ಒಡೆಯ ಅಂತ ಮಾಡಿದ್ರ ಇಂದಿರಾ ಗಾಂಧಿ ದೇವರಾಜ ಅರಸರು ಮಾಡಿದ್ರಲ್ಲ ನೋಡು. ನಮ್ಮ ದೇಶದಲ್ಲಿ ಇಂದಿರಾ ಗಾಂಧಿ ದೇವರಾಜ ಅರಸರು ಮಾಡಿದ್ರಲ್ಲ ನೋಡು, ಉಳುವೋನೆ ಒಡೆಯ ಅಂತ ಹಂಗೆ ಮಾಡಿದ್ರ ಮಾತ್ರ ಎಲ್ರಿಗೂ ಸಮ ಭೂಮಿ ಬರ್ತದ. ಇಲ್ಲ ಅಂದ್ರೆ ಎಲ್ಲ ರಾಜಕಾರಣಿಗಳು ಧ್ವಂಸ ಮಾಡ್ಕೊಬಿಡ್ತಾರ. ನೋಡಿ ನೋಡು, ಊಟ ತಗೋಯ್ತಾಳೆ, ಊಟವ ಗಂಡುಂಗೆ ನಾಟಿ ಹಾಕೋಕೆ ಹೋಯ್ತಾ ಇರೋದು. ಊಟ ತಗೊಂಡು ಮನೆಯಿಂದ ಬಂದಿದ್ದಾರೆ, ಊಟ ತಗೊಂಡು ಹೋಯ್ತಾವ್ರ ನಮ್ಮ ರೈತ ಮಹಿಳೆಯರು. ಇಲ್ಲೊಬ್ರು ನಮ್ಮ ರೈತರು ಹೋಯ್ತಾ ಇದ್ದಾರೆ ನೋಡಿ. ನೋಡಿ ನಮ್ಮ ಹೊಸಡಿ ಗ್ರಾಮದ ರೈತರು ಇಷ್ಟಂಟ ಅಲ್ವೇ ಹೊಡೆದು ನೀಟಾಗಿ ತವರಿ ಎಲ್ಲ ತವರಿ ಕಟ್ಟಿ ಪೈರನ್ನು ಬಿಡ್ತಾ ಇದ್ದಾರೆ. ಬಿಟ್ಟು ಹದ ಮಾಡಿದ್ದಾರೆ. ಇನ್ನೇನೋ ಎಣ್ಣಾಳು ಬರ್ತಾರೆ ನಾಟಿ ಹಾಕೋಕೆ. ನೋಡಿ ನಮ್ಮ ರೈತರು ಇವರು ಹೊಸಡಿ ಗ್ರಾಮದವರು. ನೋಡಿ ಯಾವ ಥರ ಹಳ್ಳಿಕಾರ್ ದನಗಳು ಇಟ್ಕೊಬಂದು ಅಲ್ವೇ ತಗೊಂಡು ಗಾಡಿ ಮಡಗ್ತಾ ಇದ್ದಾರೆ. ಇನ್ನೇನೋ ಮನೆಗೆ ಹೋಯ್ತಾರೆ ಇವಾಗ ತಿಂಡಿ ಮಾಡೋಕೆ. ಇನ್ನೂ ಒಂದು ನಾಟಿ ಇದೆ ಅಂತ ಅಲ್ಲಿಗೆ ಹೋಯ್ತಾರೆ ಇವಾಗ ಗಾಡಿ ಕಟ್ಕೊಂಡು. ನೋಡಿ ಗಾಡಿ ಕಟ್ತಾ ಇದ್ದಾರೆ. ಅದೇ ಥರ ಉಪ್ಪು ಕೂಡ ತಂದಿದ್ದಾರೆ. ಗೊಬ್ಬರ ಇದು 1,400 ರೂಪಾಯಿ ಮೂಟೆ ಇದು.
ಗೊಬ್ಬರ 1800 ಅಂತ 1026 ನೋಡಿ ಎಲ್ಲಿಂದ ಎಲ್ಲಿಗೆ ಲಾಭ ಮಾಡ್ಕದ ಸರ್ಕಾರ ಅಂತ 1800 ರೂಪಾಯಿ 1026 ಇದು ಉಪ್ಪು ಗದ್ದೆಗೆ ಎರ್ಚುದು ಇವಾಗ ಇದು ಎರ್ಚಿದ್ರೆ ಬೆಳೆ ಬೆಳೆದು ನೋಡಿ ಅಲ್ಲಿ ಎರ್ತಾವ್ರ ನಮ್ಮ ರೈತರು ಗದ್ದೆ ಒಳಗೆ ನೋಡಿ ಯಾವ ಥರ ಇದು ಗಾಡಿ ಕಟ್ತಾರ ನೋಡಿ ಕೊಳ್ಳ ದನಿಯಿಂದ ನೋಡಿ ತುಂಬಾ ಸಗದಾಗ ಕಟ್ತಾಯಿದ್ದಾರೆ ನಮ್ಮ ಹೊಸಳ್ಳಿ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್ ಧನ್ಯವಾದಗಳು ನೋಡಿ ಅಲ್ಲೊಬ್ರು ನಮ್ಮ ರೈತರು ನಿಂತಾರೆ ಪೈಟ ಕಟ್ಕೊಂಡು ಹಿಂದ್ಗಡೆ ಇವಾಗ ತಿರ್ಕೊಂಡು ಇಟ್ಕೊಂಡು ಬೇರೆ ಕಡೆಗೆ ಹೋಗ್ತಾರೆ ನೋಡಿ ಉಪ್ಪಿರ್ತಾ ಇದ್ದಾರೆ ನಾಟಿ ಗದ್ದೆಗೆ ಇವಾಗ ನಾಟಿ ನೆಡೋಕ್ಕೆ ಇನ್ನೇನೋ ಎಣ್ಣೆಳು ಅತಿ ಶೀಘ್ರದಲ್ಲೇ ಗದ್ದೆ ಹತ್ರ ಬರ್ತಾರೆ ನಮ್ಮ ರೈತ ಮಹಿಳೆಯರು ನಾಟಿ ನೆಡೋಕ್ಕೆ ಅತಿ ಶೀಘ್ರದಲ್ಲೇ ಬರ್ತಾರೆ ಅದೇ ಥರ ನಮ್ಮ ರೈತರು ಯಾವ ಥರ ಬುಟ್ಟಿ ಒಳಕ್ಕೆ ಉಪ್ಪು ತುಂಬ್ಕೊಂಡು ಯಾವ ಥರ ಇರ್ತಾ ಇದ್ದಾರೆ ನೋಡಿ ಸಾಲ ಆಗಿ ಇರ್ತಾ ಇದ್ದಾರೆ ನಮ್ಮ ರೈತರು ನೋಡಿ ನೋಡಿ ಯಾವ ಥರ ಇರ್ತಾವ್ರ ನೋಡಿ ಸಾಲ ಆಗಿ ಸಣ್ಣ ಉಪ್ಪು ಇರ್ಬೇಕಾಯ್ತು ಕಣ ಸಣ್ಣ ಉಪ್ಪು ಬೂದಿ ತೆಂಡೊಡಿದು ಅಣ್ಣ ಸಣ್ಣ ಉಪ್ಪು ಬೂದಿ ಇರ್ತಿದೆ ತೆಂಡೊಡಿದು ನಮ್ಮ ಇವನು ಹಳ್ಳಿ ರಾಮಲಿಂಗಣ್ಣ ಅವರು ಇಲ್ಲೇ ಬೂತಿನೂ ಸಣ್ಣ ಉಪ್ಪು ಎರ್ಚ್ಬಿಟ್ರು ಅಣ್ಣ ಹೆಂಗೈತು ನಾಟಿ ಹೆಂಗೆ ಬಂದ್ಬಿಡ್ತು ಅಂತ ಸಕ್ಕದ ಬಂದ್ಬಿಡ್ತು ನಾವು ಓಡ್ರಿಪ್ಪು ಇದನ್ನೇ ಎರ್ಚಿದ್ದು ಸಣ್ಣ ಉಪ್ಪು ಬೂದಿ ನೋಡಿ ನಮ್ಮ ರೈತರು ಯಾವ ಥರ ಬುಟ್ಟಿ ಒಳಗೆ ಉಪ್ಪು ಹಾಕೊಂಡು ಯಾವ ಥರ ಸಾಲಾಗಿ ಇರ್ತಿದ್ದಾರೆ ಅಂತ ನೋಡಿದ್ರಲ್ಲ ಫ್ರೆಂಡ್ ನೀವು ಕೂಡ ನಮ್ಮ ರೈತರು ಯಾವ ಥರ ಇರ್ತಾವ್ರಿ ಅಂತ ನೋಡಿ ಪಕ್ಕದಲ್ಲಿ ಕಬ್ಬು ಕೂಡ ಬೆಳೆದಿದ್ದಾರೆ ನೋಡಿ ಸುತ್ತಮುತ್ತ ಕಬ್ಬೇ ಇರೋದು ಪಕ್ಕದಲ್ಲಿ ನೋಡಿ ಯಾವ ಥರ ಬೆಳೆದಾರೆ ಅಂತ ಬರೀ ಕಬ್ಬು ಆ ಕಡೆ ಈ ಕಡೆ ಎಲ್ಲ ಮಧ್ಯದಲ್ಲಿ ಭತ್ತ ನೋಡಿ ಅದೇ ಥರ ತೆಗು ಮರಗಳು ಸಾಲಾಗಿ ಮರಗಳು ಮರ ಗಿಡಗಳು ತೌರಿ ಮುಂಗಟ್ಟುಗಳು ನೀಟಾಗಿ ಕಟ್ಟಾರೆ ನಿಜವಾಗ್ಲೂ ನಮ್ಮ ರೈತರಿಗೆ ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅದೇ ಥರ ನಮ್ಮ ರೈತರು ಮಕ್ಕಳಿಗೆ ಹೆಣ್ಣು ಕೂಡ ಬೇಗ ಸಿಗಲಿ ಯಾರು ಹೆಣ್ಣು ಕೊಡ್ತಾಯಿಲ್ಲ ಎಲ್ಲ ಗೌರ್ಮೆಂಟ್ ಕೆಲಸ ಕೇಳ್ತಾರೆ ಹೆಂಗೆ ಗೌರ್ಮೆಂಟ್ ಕೆಲಸ ಏನೋ ಅವ್ರ ಹತ್ತಿರ ಏನು ಕೊಟ್ಟು ಮಡಗಿಸಿದ್ರು ಗೌರ್ಮೆಂಟ್ ಕೆಲಸ ಕೊಡೋಕೆ ನೋಡಿ ನಾನು ಮಾಡಿರೋಂಥ ವಿಡಿಯೋದಲ್ಲಿ ಯಾವುದೇ ನೆಪ್ಪುಗಳು ಬಂದರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಇನ್ನೂ ಹೆಚ್ಚಿನ ವಿಡಿಯೋಗಳ ಇದೇ ಥರ ಮಾಡಿ ನಿಮಗೆ ತೋರಿಸ್ತೀನಿ ಬಿಡುಗಡೆ ಮಾಡ್ತೀನಿ ಯೂಟ್ಯೂಬಲ್ಲಿ ನೋಡಿ ಖುಷಿಪಡಿ ಜೈ ರೈತ.